ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಕರ್ಡ್ ರೈಸಿನ ರೆಸಿಪಿನ ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಇಷ್ಟ ಆಗುತ್ತೆ ಎಲ್ರಿಗೂ, ಹಾಗೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ಕರ್ಡ್ ರೈಸು. ಸೆಕೆಗಾಲದಲ್ಲಂತೂ ತುಂಬಾ ಇಷ್ಟ ಇದು ತಿನ್ನಲಿಕ್ಕೆ, ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಡಾಯಲ್ಲಿ. ಅದು ಬಿಸಿ ಆದ ನಂತರ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡೆ. ಆಮೇಲೆ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಆಮೇಲೆ ನಾನು ಶುಂಠಿನ ಹಾಕಿದ್ದೀನಿ ನೋಡಿ, ಸ್ವಲ್ಪ ಶುಂಠಿ. ಅಂದರೆ ನಾನು ಈರುಳ್ಳಿ ಈ ಥರ ಏನೂ ಹಾಕ್ತಾಯಿಲ್ಲ, ಹಬ್ಬದಲ್ಲಿ ಆರಾಮಾಗಿ ಮಾಡ್ಬೋದು. 2 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ. ಇಷ್ಟನ್ನೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಎಷ್ಟು ಈಸಿ ರೆಸಿಪಿ, ಮತ್ತು ಎಲ್ರಿಗೂ ಇಷ್ಟನೂ ಆಗುತ್ತೆ ಫ್ರೆಂಡ್ಸ್. ಈ ಥರ ಕರ್ಡ್ ರೈಸನ್ನು ಮಾಡಿದರೆ ಏನು ಜಾಸ್ತಿ ಇದಕ್ಕೆ ಏನೂ ಕೆಲಸನೇ ಇಲ್ಲ ನೋಡಿ. ಸ್ವಲ್ಪ ಒಂದು ಒಗ್ಗರಣೆ ಹಾಕೋದು, ಚೆನ್ನಾಗಿ ಹುರಿಬೇಕು. ಅಂದರೆ ಚಿಟಿ ಸಾಸಿವೆಗಳೆಲ್ಲ ಹುರಿದು, ಆಮೇಲೆ ಹಿಂಗೆ ಬೇಕಾದರೂ ಹಾಕ್ಕೋಬೋದು ನೋಡಿ. ನಾನು ಸ್ವಲ್ಪ ಕಾಜು ಹಾಕಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಎಲ್ಲದೂ ಆದಮೇಲೆ ತುಂಬ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದಲ್ವ ಇದು. ಒಂದು ಸ್ವಲ್ಪ ಮೊಸರು, ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟಿದ್ದೆ. ಮೊಸರು ಹಾಕೋಣ. ಒಂದು 3/4 ಬೌಲು ಮೊಸರು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ಬೌಲಲ್ಲಿ 1/4 ಬೌಲು ಮೊಸರು ಹಾಕಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ, ಅಂದರೆ ನೀವು ತುಂಬ ತೆಳ್ಳಗೆ ಮಾಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕಿ. ಟೇಸ್ಟಿಗೆ ಸಾಕಾಗುವಷ್ಟು ಉಪ್ಪು. ನಿಮಗೆ ಎಷ್ಟು ಜನರಿಗೆ ನೀವು ನಾನು 2 ಜನಕ್ಕೆ ಮಾಡ್ತಾ ಇರೋದು. ಒಂದಷ್ಟು ದಾಳಿಂಬೆ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ದಾಳಿಂಬೆ ಕಾಳು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ತರಕಾರಿನೂ ಅಷ್ಟೇ, ನೀವು ಬೇಕಾದ್ರೆ ಕ್ಯಾರೆಟ್ ಹಾಕ್ಬೋದು, ಏನು ಬೇಕಾದರೂ ಹಾಕ್ಕೊಳ್ಬೋದು ಇಷ್ಟ ಆಗಿರುವಂಥದ್ದನ್ನು. ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ. ಆಮೇಲೆ ಮೊದಲೇ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ನೋಡಿ. ಅನ್ನ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೆ. ತುಂಬ ಬಿಸಿನೂ ಇರಲಿಲ್ಲ ಅದು. ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ. ಲಂಚಿಗೂ ಯೂಸ್ ಮಾಡಿ, ಬೆಳಗ್ಗೆ ತಿನ್ನಿ, ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಎಲ್ಲ ಕೊಡ್ಬೋದು. ಭಾಳ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇದು. ಮತ್ತು ಹುಳಿಯಾದ ಮೊಸರು ಆಗಬಾರ್ದು. ಹುಳಿ ಇತ್ತು ಅಂದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೋದು. ಇದು ಹುಳಿ ಇರಲಿಲ್ಲ, ಒಳ್ಳೆ ಸ್ವೀಟ್ ಮೊಸರು ಇತ್ತು, ಹಾಗಾಗಿ ನಾನು ಹಾಲೇನು ಹಾಕಿಲ್ಲ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲಿಂದ ಮಿಕ್ಸ್ ಮಾಡೋಣ. ಸರ್ವ್ ಮಾಡಿದ್ರಾಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಈಸಿಯಾಗಿರೋಂಥ ಕರ್ಡ್ ರೈಸ್ ಅಲ್ವಾ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕರ್ಡ್ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಇನ್ನೊಂದು ರೆಸಿಪಿಲಿ ಸಿಗೋಣ.